ಟಾಕ್ಸಿಕ್ ಚಿತ್ರದ ಕ್ರೇಜ್ ಹುಬ್ಬಳ್ಳಿಯಲ್ಲಿ ಹೇಗಿದೆ? ಸೊ ಈ ಪ್ರಶ್ನೆಗೆ ಉತ್ತರ ಹುಡುಕುವಂಥ ಪ್ರಯತ್ನ. ಸೊ ಥಿಯೇಟರ್ ಕಡೆ ಹೋಗ್ತಾ ಇದ್ದೀನಿ. ಥಿಯೇಟ್ರಲ್ಲಿ ಯಾವ ಥರ ಸಂಭ್ರಮ ಇರುತ್ತೆ, ಸೊ ಏನೆಲ್ಲ ಇರುತ್ತೆ ನಿಮ್ಗೆ ಹೇಳ್ತೀನಿ, ಬನ್ನಿ. ಬೆಳಗ್ಗೆ 10 ಗಂಟೆಗೆ, ಅಲ್ಲಿ 9 ಗಂಟೆಗೆ, ಇಲ್ಲಿ 10 ಗಂಟೆಗೆ, 1 ಗಂಟೆಗೆ, ಇಲ್ಲ 1:40 ಇದೆ, ಅಲ್ಲಿ 9 ಗಂಟೆ, 9:15. ಅಂದ್ರೆ ಅರ್ಲಿ ಮಾರ್ನಿಂಗ್ ಏನಿಲ್ಲ, 5:30 6 ಗಂಟೆಗೆ ಏನಿಲ್ಲ. ಇಲ್ಲಿ 2 ಥಿಯೇಟರ್ ಹುಬ್ಳ್ಯಾಗ. ಹುಬ್ಳ್ಯಾಗ 2 ಥಿಯೇಟರ್, ಅಲ್ಲಿ ರೂಪಮ್ ಐತ್ರಿ. ಹೌದಾ? ಅಲ್ಲಿ ಟಾಪ್ಕೇನೆ ಸುದ್ದಿ ಮಾಡ್ತಾ ಇದ್ದೆ. ಹೌದು. ಥ್ಯಾಂಕ್ ಯು. ರೇಟ್ ಇಲ್ಲಿದು ಟಿಕೆಟ್ ರೇಟು? ರೇಟ್ 250 300. ಇದು ಕಾಮನ್ ಅಷ್ಟು ಇದಕ್ಕೆ ಜಾಸ್ತಿನಾ ರೇಟ್? ಜಾಸ್ತಿ ಎಲ್ಲ ಎಲ್ಲ ನಾರ್ಮಲ್ ಬೇರೆ ಪಿಕ್ಚರ್ ಆದ್ರೆ ಕಡಿಮೆ ಆಗುತ್ತಾ? ಕಡಿಮೆ. ಅಂದರೆ ಎಷ್ಟು 100 150? ಉದ್ದು ಬಂದಿಟ್ಟಿದೆ ಮತ್ತೆ ಅಲ್ಲಿ ಏನು ಮಾಡ್ತೇವೆ. ನಾನು ಹುಬ್ಬಳ್ಳಿಯ ಹತ್ರ ಥಿಯೇಟರ್ ಎದುರುಗಡೆ ಇರುವಂಥದ್ದು. ಇಲ್ಲಿ ಶೋ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಶೋ ಏನಿಲ್ಲ. ಸೊ 9 ಗಂಟೆ ಶುರು ಆಗುತ್ತೆ, 10 ಗಂಟೆ ಶುರು ಆಗುತ್ತೆ. ಹುಬ್ಬಳ್ಳಿಯ ಸಿಂಗಲ್ ಥಿಯೇಟರಲ್ಲಿ ಅಂತಂದರೆ ಅಪ್ಸರಾ ಮತ್ತು ಸುಧಾ ಥಿಯೇಟರಲ್ಲಿ ಶೋಗಳಿರುವಂಥದ್ದು. ಒಂದು ಶೋ ಥಿಯೇಟರಲ್ಲಿ ಬೆಳಗ್ಗೆ, ಇನ್ನೊಂದು ಥಿಯೇಟರಲ್ಲಿ 10 ಗಂಟೆ ಶೋ, ಹೀಗೆ ವ್ಯತ್ಯಾಸಗಳಿರುವಂಥದ್ದು. ಇಲ್ಲಿ ಮುಂದೆ ರೈಲ್ವೆ ಸ್ಟೇಷನ್ ರೋಡ್ ಏನಿದೆ ಅಲ್ಲಿ ರೂಪಮ್ ಥಿಯೇಟ್ರು, ಅಲ್ಲಿ ಒಂದು ಶೋ ಇರುವಂಥದ್ದು. ಸೊ ಇಲ್ಲಿ ಟಿಕೆಟ್ ರೇಟ್ ಒಂದು ರೀತಿ ನಾರ್ಮಲ್ ಸಿನಿಮಾಗಳಾದರೆ ಕಡಿಮೆ ಇರುತ್ತೆ, 100 150. ಇಲ್ಲಿ ಬಾಲ್ಕನಿ 300 ರೂಪಾಯಿ, ಹಾಗೆಯೇ 250 DC ರೇಟ್ ಜಾಸ್ತಿ ಆಗ್ತದೆ. ಯಾಕಂದರೆ ಟಾಕ್ಸಿಕ್ ಸಿನಿಮಾ, ಯಶ್ ಅವರ ಸಿನಿಮಾ, ಹೆಚ್ಚಿನ ರೇಟು ಅನ್ನುವಂಥದ್ದು. ನಾರ್ಮಲ್ ಸಿನಿಮಾಗೆ ಇಷ್ಟಿರಲ್ಲ ಅನ್ನುವಂಥದ್ದು. ಇದು ಕ್ರೇಜ್ ಇನ್ನೂ ಅಂದರೆ ನಾಳೆ ಬೆಳಗ್ಗೆ ಆಗಸ್ಟ್ 26ನೇ ತಾರೀಕು ಬೆಳಗ್ಗೆ ಶೋ ಶುರು ಆಗುತ್ತೆ. ಅದಕ್ಕೂ ಮುಂಚೆ ಇಲ್ಲೆಲ್ಲ ಈಗ ಪೋಸ್ಟರ್ ಹಚ್ಚುವಂಥದ್ದು, ಥಿಯೇಟರ್ ಅಲಂಕಾರ ಏನಿದೆ ಆ ಕೆಲಸ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಇದು ಟಾಕ್ಸಿಕ್ ಸಿನಿಮಾಗೆ ಸಂಬಂಧಪಟ್ಟಂಗೆ ಮಾಹಿತಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋ ಎಂಡ್ ಮಾಡ್ತೀನಿ. ವಿಡಿಯೋ ಧನ್ಯವಾದಗಳು.